ತಗರ ಟಿಫನ್ ಕ್ಯಾರಿಯರ್ ಅದನ್ನ ಬಿಟ್ಟು ಹೊಂಟಿರಲ್ಲ ಅಲ್ಲ ಕೆಲ್ಸಕ್ಕೆ. ಆದ ನೀ ಹೋಟೆಲ್ದಾಗಿದ್ದನು ಸುಮ್ಮನೆ ಪಾಪ ನಿನಗೆ ಯಾಕೆ ತೊಂದರೆ ಅಂತೇಳಿ ಅಲ್ಲೇ ಒಂದು ಪಲಾವರ ಆತು ಇಲ್ಲ ಒಂದು ಪ್ಲೇಟ್ ಇಡ್ಲಿಯರ ಆತು ಏನಾರು ತಿಂದು ಮತ್ತು ಮಧ್ಯಾಹ್ನ ಸಂಜೆ ಮಟ ಕೆಲಸ ಮಾಡಿ ಬರ್ತಾನಲ್ಲ, ಹಾಗಾಗಿ ಅದು ರೂಢಿನ ಇಲ್ಲ. ಮತ್ತು ನೀ ನೋಡಿದ್ರೆ ಯಾಕೆ ಒಳ್ಳೆ ಡಬ್ಬಿ ಕಟ್ಬಿಟ್ಟು ಇವತ್ತು ಅಷ್ಟಕ್ಕೂ ಈಗ ಯಾಕೆ ತ್ರಾಸ ತಗೊಳಕ್ ಹೋಗಿದ್ದಿ? ಹುಡುಗ ಒಂಚೂರು ದೊಡ್ಡದಾಗ್ಲಿ ಆಮ್ಯಾಗ ಐತೆ ಮಾಡೋದು. ಮತ್ತೇನು ಮಾಡ್ಬೇಕ್ರಿ, ಎಷ್ಟು ದಿವಸ ಅಂತಂದು ಬರೀ ಹೋಟ್ಲದ ತಿಂದಿರ್ತೀರಿ. ಬೆಳಗಿದ್ದ ಸಂಜೆ ಮಟ ಕೆಲಸ ಮಾಡ್ತೀರಿ, ರೊಟ್ಟೆ ಕಸು ಬರ್ಬೇಕ ಬೇಡ? ಸಾಕು, ಇನ್ನು ಎಷ್ಟು ದಿವಸ ಅಂತ ಬಾಣೆತನ ಮಾಡಿಸ್ಕೊಳೋದು? ಆತ ಆಕಿನ ಇಲ್ಲಿ ತನಕ ಮಾಡ್ಯಾಳ, ಇನ್ನು ಆಕೆ ಓದವು ಬರೆಯವು ಏನೇನೋ ಭಾಳ ಅದಾವಂತ ಮಾಡ್ಕೇವಲ್ಲಕ್ಕ. ಇನ್ನು ಯಾವಾಗ ಅಂತ ಆಕಿವ ಎಕ್ಸಾಮ್? ಹೌದಾ, ಚಲೋ ಆತ್ ಬಿಡು. ಏನು ಮಾಡ್ಬೇಕು, ನನಗೂ ಹೋಟ್ಲ ತಿನ್ನಕ್ಕೆ ಅಷ್ಟು ಇಷ್ಟ ಆಗಂಗಿಲ್ಲ. ಯಾಕ ರೊಟ್ಟಿ ಮುದ್ದೆ ಅದ್ರ ಹೊಟ್ಟೆ ತುಂಬ್ತವ. ಅವು ಪಡ್ಡು ದ್ವಾಸಿ ಇಂಥವು ಎಲ್ಲರ ತಿಂದಿ ಅಂದ್ರೆ ಮತ್ತು ಒಂದು ತಾಸಿಗೆ ಬರು ಬುಸ್ ಮತ್ತು ಹೊಟ್ಟೆ ಸೇಕತ್ ಬಿಡ್ತೈತಿ. ಆದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಅಂದು ಅಡ್ಜಸ್ಟ್ ಮಾಡ್ಕೊಂಡಿದ್ದು ನಾನು. ಮತ್ತು ಚಲೋ ಆತ್ ಬಿಡು, ಇನ್ಮೇಲೆ ದಿನ ಡಬ್ಬಿ ಕಟ್ಬಿಡು ಏನು ಅಂದಂಗೆ. ಆಕೆ ಪರೀಕ್ಷೆ ಯಾವಾಗ ಅದಾವ ಏನೋ ನನಗೂ ಗೊತ್ತಿಲ್ಲ. ಆಮೇಲೆ ಈಗ ದುಡ್ಡು ಒಂದು ಕಟ್ಟ್ಯಾಳ, ಅದ ನೀ ಕೊಟ್ಟಿಲ್ಲ ಅವತ್ತು. ಇರ್ಲಿ ಬಿಡ್ರಿ, ಅದು ನೀನು ಹಂಗಲ್ಲ, ನೀ ಕೊಟ್ಟಿ ಅಂತಂದು ಹೇಳ್ತೀರಿ. ಅಷ್ಟಕ್ಕೂ ಈ ವಿಚಾರ ಆಕೆ ಗೊತ್ತಾಗಬಾರ್ದು. ಆಕೆ ಮಾಡಿರೋ ಉಪಕಾರಕ್ಕೆ ನಾನು ಕೊಟ್ಟಿರೋ ದುಡ್ಡು ಎಷ್ಟು ಅಲ್ರಿ, ಏನೂ ಅಲ್ಲದು. ನನಗೆ ಹಡತ್ತ ಈ ಜಗದಾಗ ನಿಂತಕಿ ಬಾಣೆತನ ಮಾಡ್ಯಾಳ. ನಾ ಹೊಟ್ಟಿಲಿದ್ದಾಗ ಎಷ್ಟೆಲ್ಲ ಕಾಜಲ್ ನೋಡ್ಕೊಂಡಾಳ. ನಾ ಎಷ್ಟರ ಕಷ್ಟ ಕೊಡ್ಲಿಕ್ಕಿಗೆ ಕುಂತಲ್ಲೇ ಎಲ್ಲ ಕೇಳಿದ್ರೆ ಸತ್ಯಕ್ಕನ ಒಂದು ದಿನಕ್ಕೂ ಬೇಸರ ಮಾಡ್ಕೊಲಿಲ್ಲ. ಇವ ನೀ ಏನು ಬೇಕು ಕೇಳು, ನಾನು ತಂದು ಕೊಡ್ತೇನೆ, ನಾ ಮಾಡ್ತೇನೆ ಅಂತಂದು ಎಲ್ಲ ತಾನ ಮಾಡ್ಕೊಂತಿದ್ಲು. ಅದ್ರ ಮುಂದೆ ಇದೆಲ್ಲ ಯಾ ಲೆಕ್ಕರಿ ರೊಕ್ಕ? ಆಕಿಗಿಂತ ಹೆಚ್ಚೇನ್ರಿ ನನಗೆ ನನ್ನ ಮಗಳಂದ್ರೆ ಪ್ರೀತಿನ. ಆದ್ರೆ ಆಕಿ ನಾ ಹೇಳಿದ ಮಾತು ಕೇಳಲಿಲ್ಲಲ್ಲ, ಬ್ಯಾಡ ಅಂದ್ರೆ ಅವ್ನು ಮಾಡ್ಕೊಂಡ್ಲನ್ನ ಸಿಟ್ಟಿಗೆ ಅಷ್ಟು ಹಂಗಾಗಿ ದೂರ ಇಟ್ಟಿದ್ದೆ ನಾನು. ನನಗೆ ಈಗ ಬುದ್ಧಿ ಬಂದೈತ್ರಿ. ನನ್ನ ಮಗಳ ಹೆಚ್ಚು, ಮಗನೇ ಹೆಚ್ಚ ಬಿಡು. ಆದ್ರನ ಮಗಳು ಇಷ್ಟು ವರ್ಷ ಜೋಪಾನ ಮಾಡ್ಯಾನಕ್ಕಿನ್ನ ಆಕೆ ಮೇಲೆ ಪ್ರೀತಿ ಇಲ್ದಂಗೆ ಇರ್ತೈತೇನ್ರಿ ನನಗೆ? ಅದು ಅಲ್ದೆ ಆ ರೊಕ್ಕ ನಾ ಕೊಟ್ಟನೆ ಅಂತಂದು ಆಕೆ ಗೊತ್ತಾಗೋದು ಬ್ಯಾಡ್ರಿ. ಮತ್ತೆ ಆಕೆ ಮನಸ್ಸಿಗೆ ಬೇಸರ ಮಾಡ್ಕೊಂತಾಳ. ನೋಡು, ನಾ ಇಷ್ಟೆಲ್ಲ ಕಾಜಲ್ ನೋಡ್ಕೊಂಡ್ರೆ ನಮ್ಮ ಅವನ್ನ ನಾನು ರೊಕ್ಕದಲ್ಲಿ ಅಳದ್ ಬಿಟ್ಲು ಅಂತಂದು ಬೇಜಾರು ಮಾಡ್ಕೊಂತತೆ ಹುಡುಗಿ. ಅದೇ ಯಾಕೆ ನೋವು ಮಾಡ್ಕೊಂತಾಳ? ಇನ್ನೂ ಖುಷಿ ಪಡ್ತಾಳ, ನಮ್ಮವ್ವ ನಾ ಇಷ್ಟೆಲ್ಲ ಓದೋದು ನೋಡಿ ತಾನ ರೊಕ್ಕ ಕೊಟ್ಟಾಳ ಅಂತಂದು. ನೀನಂತ ಆದ್ರೆ ದೇವ್ರು ನಿನಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟನಲ್ಲ, ಅಷ್ಟ ಖುಷಿ ನೋಡಿ ನನಗಂತೂ. ಮತ್ತೇನು ಮಾಡ್ಬೇಕ್ರಿ, ಅವ್ರು ರೊಕ್ಕ ಇಟ್ಕಂದ್ರೆ ನಾನು ಇರಲಿ ನನಗೆ ಅಂತಂದು ಸುಮ್ಮನೆ ಎತ್ತೆತ್ತಿ ಇಟ್ಕೊಂಡಿದ್ದೆ. ನಿಮಗೆ ಅದ್ರಾಗ ಬೇರೆ ನೀವು ಕುಡಿತಿದ್ರಲ್ಲ ಅವಾಗ. ಮತ್ತು ಇರ್ಲಿ ತೆಗಿ, ನನ್ನ ಜೀವನಕ್ಕನ ಇದು ಕುಡಿದು ಪಡೋದು ಬಿತ್ತಂದ್ರೆ ನಾಳೆ ತೋರ್ಸಾಕೆ ಮಾಡಾಕಾರ ಬೇಕಲ್ಲ ಅಂತ ತೆಗೆದು ಇಟ್ಕೊಂಡಿದ್ನಿ. ಮತ್ತು ನೀ ನೋಡಿದ್ರೆ ಈಗ ಕುಡಿಯೋದು ಪಡೆಯೋದು ಬಿಟ್ಟು ಭರ್ಜರಿ ದುಡಿಯಕ್ಕೆ ನಿಂತ್ಬಿಟ್ಟಿಯಪ್ಪ. ಮತ್ತು ಮಗಳ ಸಲುವಾಗಿ ಈಟು ಮಾಡಲಿಲ್ಲದ್ರೆ ಹೆಂಗೆ ನಾನು? ಅದು ಒಂದು ಕಾಲಿತ್ತು. ಈಗ ಅದ್ರ ವಾಸನೆ ಅಂದ್ರೆ ಆಗಂಗಿಲ್ಲ ನನಗೆ. ಏನು ಮಾಡ್ತಿದ್ದಿ, ಎಲ್ಲ ನನ್ನ ಮಗಳದು ಪುಣ್ಯ ಅದು. ಆಕಿಯಿಂದನ ನಾನು ಕುಡಿಯೋದು ಬಿಟ್ಟಂಗೆ ಆತು. ಬರ್ತಂತಾಗ ನಾನು ಟೈಮ್ ಆಕತಿನ್ನ ಇಲ್ಲೇ ಮಾತಾಡ್ಕೊಂತ ನಿಂದ್ರೆ ಹೊತ್ತು ಹೋಗಿದ್ದ ಗೊತ್ತಾಗಲ್ಲ. ಅಂದಂಗೆ ಹುಡುಗ ಏನು ಮಾಡಾಕತೈತಿ? ಹುಡುಗಿನ ಮಕ್ಕಂಡತಿ ಎದ್ದಿಲ್ಲ. ಮತ್ತು ಅವ್ನು ಹೇಳೋದ್ರಾಗನ ಒಂಚೂರು ಡಬ್ಬಿ ಪಬ್ಬಿ ಮಾಡಿಬಿಡೋಣ ನಾನಾ ಗಡ ಎದ್ದು ತಯಾರು ಮಾಡಿದ್ದ ಡಬ್ಬಿನ. ಅವನಿನ್ನು ತಡ ಆಕತ್ತಿದ್ದೇಳೋದು. 5 ಗಂಟೆಗೆ ಎದ್ದು ಒಟ್ಟು ಹಾಲು ಕುಡಿದು ಮತ್ತೆ ಮಕ್ಕಂದಾನ. ಹಂಗಾಗಿ ಇನ್ನು ತಡ ಆಕತ್ತಾಗ್ರಿ ಅವ್ನು ಹೇಳೋದು. ಸರಿ ತಗ, ಇನ್ಮೇಲೆ ಏನು ಕೆಲಸ ಇಲ್ಲಲ್ಲ. ಒಂದು ಸ್ವಲ್ಪ ನೀನು ಆರಾಮ್ ಮಾಡು, ಹಿಂಗೆ ಉದ್ದಕ್ಕೆ ಕೆಲಸ ಮಾಡ್ಕೊಂತ ಕುಂದ್ರಬೇಡ. ಬರಲೇ ನಾನು? ಸರಿ ತಗರಿ. ರೀ ಮತ್ತೆ ಹಂಗೆ ಹೊಂಟ್ರಲ್ಲ ಟಿಫನ್ ಕ್ಯಾರಿಯರ್ ಬಿಟ್ಟು? ಹೌದಲ್ಲ, ಹಾಂ ಕೊಡು. ಇಲ್ಲಿ ಲಕ್ಷಣ ಆಗಂಗಿಲ್ಲ ನನಗಂತೂ. ಹಂಗಂತ ಮಧ್ಯಾಹ್ನ ಉಣ್ಣೋದು ಬಿಟ್ಟು ಕುತ್ಕೊಂಡಿರಿ ಲಕ್ಷಣ ಆಗಲಿಲ್ಲ ಅಂತೇಳಿ. ಅದೇ ಹಂಗಾಕತಿ, ನೀನು ಇಷ್ಟು ಪ್ರೀತಿಲೇ ಡಬ್ಬಿ ತಯಾರು ಮಾಡಿ ಕೊಡ್ತಿದಿ ಅಂದ್ರೆ ಹಾಗೆಲ್ಲ ಏನಾಗಂಗಿಲ್ಲ. ಆದ್ರೆ ನನ್ನ ಗುಂಡಿ ಭಾಳ ಸುಧಾರಿಸ್ಕೊಂಡ್ಬಿಟ್ಲೆ, ಮುದ್ದಿನಂತ ಹೆಂಡತಿ. ಅದು ಹಾಡು ಹೇಳ್ತಾರಲ್ಲ, ಹೆಂಡತಿಯೊಬ್ಬಳು ಮನೆ ಒಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸಿಪಾಯಿ. ಸರಿ ಅದನ್ನ ಹಾಡು ಹೇಳ್ಕೊಂತ ನಿಲ್ಬೇಡ್ರಿ. ತಗರ್ರಿ, ಕೆಲ್ಸಕ್ಕೆ ಹೊತ್ತಕತಿ ನಡ್ರಿ. ಗುಂಡಿ ಕರೆ ಹೇಳಲೆ, ನನಗೆ ಯಾಕೆ ಇವತ್ತು ಕೆಲ್ಸಕ್ಕೆ ಹೋಗಾಕ ಮನಸ್ಸಿಲ್ಲ. ಹೆಂಗೂ ಮಗಳು ಅಳಿಯ ಇಲ್ಲಿಲ್ಲ, ಪ್ಯಾಟಿಗೆ ಹೋಗ್ಯಾರ. ಇವತ್ತೊಂದಿನ ರಜೆ ಮಾಡಿಬಿಡ್ಲೆ. ಯಾಕೆ ನೀನು ನೋಡಿದ್ರೆ ಭಾಳ ಮನಸ್ಸಾಗಕತ್ಬಿಟ್ಟತಿ ಇವತ್ತು. ಬೇಡಪ್ಪ ಬೇಡ. ಒಂದ್ಸಲ ಮನಸ್ಸಾಗೆ ಈಗಾಲ ಮತ್ತೊಂದು ಹುಟ್ಟೈತೆ. ಈಗ ಇನ್ನೊಮ್ಮೆ ಮನಸ್ಸು ಮಾಡಿದೆ ಅಂದ್ರೆ ಏನು ಬೇಡ. ನಡ್ರಿ ಕೆಲ್ಸಕ್ಕೆ. ಹಂಗಂತೀಯ? ಸರಿ ತಂಬ ಹಂಗಾರ. ಅಂತೂ ನಮ್ಮ ಯಜಮಾನ್ರು ಕುಡಿಯೋದು ಬಿಟ್ಟ ಮೇಲೆ ನಮ್ಮದು ಒಂಥರ ಸುಖ ಸಂಸಾರ ಆಗಿಬಿಟ್ಟೈತೆ ನೋಡ್ರಿ. ಅಡ್ಡಿ ಇಲ್ಲ, 2 ಮಕ್ಕಳು, ದುಡೆ ಅಂತ ಗಂಡ, ಇರಾಕ್ ಮನೆ, ಮತ್ತಿನ್ನೇನು ಬೇಕ್ರಿ, ಸಾಕು. ಅದೇನಂತಲ್ಲ, ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವಜ್ಞ ಅನ್ನಂಗೆ ನಮ್ಮ ಸಂಸಾರನ ಇಷ್ಟು ಖುಷಿಯಾಗಿರ್ತೈತೆ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಯಾವಾಗ ನೋಡಿದ್ರು ಕುಡಿದು ಲಗಾಟ ಹೊಡಿತಿದ್ದ ನನ್ನ ಗಂಡ. ಭಾಳ ಸುಧಾರಿಸ್ಕೊಂಡ್ಬಿಟ್ಟಾರ ಈಗಂತೂ. ಆ ದೇವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಕಡಿಮೆನ ನಾನು.
ನನ್ನ ಮಗ ಎತ್ತಂತ ಕಾಣಿಸ್ತೈತಿ ಹಳಕಾತೈತಿ ನೋಡು. ಬಂದೆಪ್ಪ ಬಂದೆ, ಅಳಬೇಡ ಮಗನ ಅಳಬೇಡ. ಅತ್ತೀರ ಮಾವ್ರನ್ನ ಕೇಳಿ ಹೇಳ್ತೇನೆ ಅಂದಿದ್ರಲ್ಲ, ಕೇಳಿದ್ರೇನ್ರಿ? ಮತ್ತು ನಾ ಇವತ್ತಿಂದ ಹೋಗ್ಲೇನ್ರಿ ಆಫೀಸ್ಗೆ? ಇಲ್ಲವಾ, ನಾನಂತ ಏನು ಕೇಳಿಲ್ಲ. ಇಲ್ಲೇ ಕುಂತಾರಲ್ಲ ಎದುರಿಗೆ, ನೀನ ಕೇಳಕ್ಕೆ. ಯಾರು ಬೇಡ ಅಂತಾರೆ ನಿನಗೆ? ಮಾವರ ಅಲ್ಲ ಮೀನಾಕ್ಷಿ, ನಾ ಅಷ್ಟು ಸಲ ಹೇಳೇನಿ, ಆದ್ರೂ ಈಗ ಮತ್ತೆ ಬಂದು ಅಪ್ಪಾಜಿ ಮುಂದೆ ಮಾವಾರ ಅಂತ ನಿಂತ್ಕಂದ್ರೆ ಅಪ್ಪಾಜಿ ಏನು ಮಾಡ್ಬೇಕು? ಹಾಂ, ನಿನಗೆ ಗೊತ್ತಾಗಲ್ಲ ಮಕ್ಕಳು ಜೋಪಾನ ಮಾಡ್ಬೇಕು ನಾನು ಅನ್ನೋದು, ನಿನಗಿಲ್ಲ ಅದು ಕಾಜಿ? ಅಲ್ಲವಾ ನಿಮ್ಮ ಅತ್ತಿ ನಿನ್ನ ಗಂಡ ಇಷ್ಟೆಲ್ಲ ಹೇಳಕತ್ತಾರ, ಒಂದು ಸ್ವಲ್ಪ ಹುಡುಗರು ದೊಡ್ಡವಾಗ್ಲಿ ತಡಿ. ಒಂದು 4 ವರ್ಷ 5 ವರ್ಷದವರ ಆದ್ವು ಅಂದ್ರೆ ಅವು LKG UKG ಹೋಗಕತ್ತವ. ಅವಾಗ ನೀನು ಫ್ರೀ ಇರ್ತೀಯಲ್ಲ, ಹೋಗುವಂತೆ ಅವಾಗ ಕೆಲ್ಸಕ್ಕೆ ಬರುವಂತೆ ಆಫೀಸ್ಗೆ. ಆಫೀಸ್ ಏನು ನಮ್ದು, ಅಲ್ಲೇನೋ ತೆಗಿತಾರಪ್ಪ, ಕೆಲಸಗಾರನ ಕಮ್ಮಿ ಮಾಡ್ತಾರ, ಮತ್ತು ಮುಂದೆ ಕೆಲಸ ಸಿಗಕ್ಕಿಲ್ಲ, ಹಾಗೆಲ್ಲ ಏನಿಲ್ಲ. ನೀವ ಮ್ಯಾನೇಜರ್ ಇದ್ದಂಗವ ಅಲ್ಲೀಗ. ಇನ್ನೊಂದು ಸ್ವಲ್ಪ ದಿವಸ ನೋಡಿ ನಾನು ಎಲ್ಲ ನಿಮ್ಮಿಬ್ಬರಿಗೆ ಜವಾಬ್ದಾರಿ ಕೊಟ್ಬಿಡ್ತೇನೆ. ಅಲ್ಲಿ ತನಕ ನೀವು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಇರು ಮನ್ಯಾಗ. ಅತ್ತೀರ ನೀವ ಹೇಳ್ರಿ, ನಾನೇನು 1 ತಿಂಗಳು 2 ತಿಂಗಳು ಮಕ್ಕಳು ಬಿಟ್ಟು ಹೊಂಟಾನೇನ್ರಿ? 6 ತಿಂಗಳ ದಿನ ಹಾಲು ಕುಡ್ಸೇನ್ರಿ, ಎದೆ ಹಾಲು. ಬೇಕಾದಂಗೆ ಈಗ ಊಟ ಮಾಡ್ತಾರೆ, ಹಣ್ಣು ಅವನ್ನೆಲ್ಲ ತಿಂತಾರ್ರಿ. ಎಲ್ಲ ಹಣ್ಣು ಕೆಬರಿ ಪೈರು ತಿನ್ಸಿದೆ ಅಂತ ಸೇಬು ಹಣ್ಣು ತಿಂತಾರೆ. ಬಾಳೆಹಣ್ಣು ಮೆತ್ತು ಒತ್ತಿ ತಿನ್ಸಿರಿ ಬಾಳೆಹಣ್ಣು ತಿಂತಾರೆ. ಮತ್ತು ಈಗ ಯಾಕ್ರಿ ನಾನು ಇರೋದು ಮನ್ಯಾಗ? ನೀವು ಹೆಂಗೂ ಇರ್ತೀರಲ್ಲ, ಊಟ ಗೀಟ ಎಲ್ಲ ನಾ ಬಂದು ಮಾಡಿಸ್ತಾನೆ. ಅಷ್ಟಕ್ಕೂ ನಿಮಗೆ ಇದನ್ನೆಲ್ಲ ಮಾಡೋಕೆ ತ್ರಾಸ ಆಕೈತೆ ಅಂದ್ರೆ ನಾನು ಯಾರಿಗಾರ ಒಬ್ರಿಗೆ ಆಯಾ ಗೊತ್ತು ಮಾಡಿಬಿಡ್ತೇನೆ ತಗ್ರಿ. ಅವ್ರಿಗೆ ಪಗಾರ ಕೊಟ್ಟೆ ಅಂದ್ರೆ ಅವರೆಲ್ಲ ನೋಡ್ಕೊಂತಾರೆ ಹುಡುಗರ್ನ. ಅಮ್ಮ ಯಾಕ್ರಿ? ನಾ ಏನು ತಪ್ಪು ಮಾತಾಡಿದೆ ಅಂತ ನಾನು ಹೊಡೆದ್ರಿ ನೀವು? ಯಾಕೆ ಹೊಡೆದೆ ಅಂತ ನಿನಗೆ ಗೊತ್ತಿಲ್ಲ? ಅವ್ವ ಅಪ್ಪ ಇಷ್ಟು ಹೇಳಕತ್ತಾರ, ಹುಡುಗರು ನೋಡ್ಕ ಮನ್ಯಾಗ ಇದ್ಕೊಂಡು ನಿನಗೇನು ಸಾಲದಾಗೈತಿ ಅಂತಂದು. ಆದ್ರೆ ನೀನು ದುಡಿಬೇಕು ಅನ್ನೋದು ಅಷ್ಟೈತೆ ಅನ್ಲಕ್ ಆತು. ಹೋಗು ನೀ ದುಡ್ಯಕ್ಕೆ, ನಿಂದು ಕೆಲಸ ನೀನು ದುಡಿಬೇಕು ಅನ್ನೋದೈತಲ್ಲ, ನೀ ಮಾಡು. ಮಕ್ಕಳು ನಾನೆಲ್ಲ ಜೋಪಾನ ಮಾಡ್ತೀನಿ. ಬೇಡ ಬೇಡ, ನೀನು ಎದಕ್ಕೆ ಬೇಕು? ಆತು, ನನಗೆ ಹೇಳ್ತಿಲ್ಲ ಅಂತ ತಿಳ್ಕೊಂಡು ನಾನು ಮಕ್ಕಳು ಜೋಪಾನ ಮಾಡ್ತೀನಿ. ಹೋಗಿ ನೀ ದುಡ್ಯಕ್ಕೆ. ಇದ್ರ ಮೇಲೆ ಹೆಚ್ಚಿಗೆ ಮಾತಾಡಬೇಡ ನಿನ್ನ. ಅಲ್ಲ ವಿನಯ್, ಹೊಡೆದು ಪಡೆದು ಯಾಕೆ ಮಾಡ್ತೀವಿ? ಬಾಯಿ ಮತ್ತೆ ಹೇಳ ತಿಳ್ಕೊಂತಾಳ, ಆಕೆನ್ ಸಣ್ಣ ಹುಡುಗಿಯಲ್ಲ. ಹಾಗೆಲ್ಲ ಮಾಡ್ಬೇಡಪ್ಪ. ನಿಮ್ಮಪ್ಪ ಯಾವಾಗ ನನ್ನ ಮೇಲೆ ಬರೋ ಜೋರಾಗಿ ಮಾತಾಡಿದ್ ಕೇಳಿ ಏನು ನೀನು ಯಾಕೆ ಇಂಥದ್ದು ಕಲ್ತ್ಕೊಂಡಿದಿ? ಹೌದು ವಿನಯ್, ಹೆಣ್ಮಕ್ಳ ಮೇಲೆ ಹಂಗೆ ಕೈ ಪೈ ಮಾಡಕ್ಕೆ ಹೋಗ್ಬೇಡ. ನೋಡೋಣ, ನಮ್ಮ ಮಾತಿ ಕೇಳಿಲ್ಲ ಅಂದ್ರೆ ಕಡೆಗೆ ಅವ್ರ ಅಪ್ಪ ಅವ್ರನ್ನ ಕರೆಸಿ ಮಾತಾಡೋಣ. ಅವ್ರ ಇದ್ರಿಗೆ ಏನು ಹೇಳ್ತಾಳ, ಅಕಸ್ಮಾತ್ ಅವ್ರು ಏನಾರ ಬುದ್ಧಿ ಹೇಳಿದ್ರೆ ಈಗ ತಿಳ್ಕೊಂಡ್ರೆ ತಿಳ್ಕೊಬೋದು. ಹೌದಲ್ಲ ಅವ್ವ ಅಪ್ಪ? ನಾನು ಜಗ್ಗ ಸಲ ಹೇಳೇನಿಕಿಗೆ, ಈ ಕಾಲ ನನಗೆ ಗೊತ್ತಾವತ್ತಿ ಹೆಚ್ಚೆ ಭಾಳ ದಿನ ಆತು. ನಾನು ಹೋಗ್ಬೇಕ್ರಿ ಕೆಲ್ಸಕ್ಕೆ, ಆಫೀಸ್ಗೆ ಹೋಗ್ಕನ್ರಿ ಬರ್ತೇನ್ರಿ ಅಂತಂದು. ನಾನು ಈಗ ಬೇಡ ಅವಾಗ ಬೇಡ ಅನ್ಕಂತ ಭಾಳ ತಿದ್ದಿ ಹೇಳೇನಿ. ಆದ್ರೆ ಈಕಿ ಕೇಳಕ್ಕೆ ತಯಾರಿಲ್ಲ. ಅದಕ್ಕೆ ಇವತ್ತು ಅದ್ರ ಬೇರೆ ಆಯನ್ ಹಿಡ್ತಾನೆ ಮಕ್ಕಳು ನೋಡ್ಕೊಳಕ್ಕೆ ಅಂದ್ಬಿಟ್ಲಲ್ಲ, ನನಗೆ ಮತ್ತು ಸಿಟ್ಟು ನೆತ್ತಿಗೆ ಹತ್ತಿ ಬಿಡ್ತು. ಅದಕ್ಕೆ ಒಂದೇಟು ಹೊಡೆದೆ. ಏನು ತಪ್ಪತ್ತು ಬಿಡು, ಯಾರ ಕೇಳಿದ್ರೆ ಹೇಳ್ತೇನೆ ನಾನು. ಅಷ್ಟಕ್ಕೂ ಯವ್ವ, ಅಪ್ಪ ನಿನ್ನ ಮೇಲೆ ಒಂದು ದಿನಾನ ಯಾಕೆ ಜೋರು ಮಾಡಿಲ್ಲ ಅಂದ್ರೆ, ಈಕೆ ಹಂಗೆ ಇದ್ರ ಮಾತಾಡಿಲ್ಲ ನೀನು. ಮಕ್ಕಳು ಜೋಪಾನ ಮಾಡೋದು ಬಿಟ್ಟು ಕೆಲ್ಸಕ್ಕೆ ಹೋಗ್ಕೊಂಡು ನಾನು ನೀವು ನೋಡ್ಕಿರ್ರಿ ಅಂತಂದು ಯಾವತ್ತು ಅಂದಲ್ ನೀನು. ಇದ್ದಿದ್ರಾಗ ಹೆಂಗಿತ್ತಲ್ಲ ಹಂಗೆ ಜೋಪಾನ ಮಾಡ್ಕೊಂಡು ನಮ್ಮನ್ನು ಸಾಕ್ಯಂದು ಬಂದಿದ್ದಿ. ಅದಂಗಾಗಿ ಅಪ್ಪ ನಿನ್ನ ಮೇಲೆ ಏನು ಜೋರು ಮಾಡಿಲ್ಲ, ಹೊಡೆದು ಮಾಡಿಲ್ಲ. ನಾನೇನು ಮಾಡ್ಲಿಗ? ಈಕೆ ಇಷ್ಟರ ಮಟ್ಟಿಗೆ ಮಾತಾಡ್ತಾಳೆ ಅಂತಂದು ನಾನು ಇಷ್ಟಪಟ್ಟು ಮಾಡ್ಕೊಂಡು ಹುಡುಕಿಕ್ಕಿ ಹೆಂಗಿರ್ಬೇಕು? ನಾ ಹೇಳ್ದಂಗೆ ಕೇಳ್ಕೊಂಡು ನಾನೇನಕ್ಕಿಗೆ ತಗ್ಗಿ ಬಗ್ಗಿ ದಿನಾ ನಮ್ಮ ಮನೆ ಕೆಲಸನ ಮಾಡಿ ನೀನು ಅದನ್ನು ಮಾಡಿ ಇದನ್ನು ಮಾಡೋ ಅಂತ ಟಾರ್ಚರ್ ಮಾಡತ್ತೇನೇನು? ಇಲ್ಲ, ಇಷ್ಟೆಲ್ಲ ಐತಿ, ಚಂದ ಮಕ್ಕಳನ್ನಷ್ಟು ನೋಡ್ಕೊಂಡು ಹೋಗೋನಾಗ್ತೇನೆ. ಇದಕ್ಕಿಂತ ಇನ್ನೂ ಏನು ಬೇಕು ವೈಕಿಗೆ? ಜೇರ್ಕತ್ತಿದ ಮಾತು, ನಾ ಹುಡುಗರು ನೋಡ್ಕೊಂತಾನೆ, ನೀ ಕೆಲ್ಸಕ್ಕೆ ಹೋಗು ಅಂತಂದು ಅನ್ನ ಅಂತ ಅತ್ತೆಗಿದ್ರೆ ಎಷ್ಟು ಅಂತದ್ಲು ಸೊಸೆಯಾಗಿಕ್ಕಿ. ನೋಡು ನನ್ನ ಮಕ್ಳು ಸಣ್ಣ ಹೋದವು, ಕೆಲ್ಸಕ್ಕೆ ಹೋಗಂತಾರೆ ನಮ್ಮ ಅತ್ತೆಯರು. ಹಂಗೆ ಹಿಂಗೆ ಅಂದು ತವ್ರ ಮನೆಗೆ ಒಂದು ಗೆಳತಿಯರ ಮುಂದೆ ಒಂದು ಎಲ್ಲ ಹೇಳಿ ಅತ್ತಿ ಮರ್ಯಾದೆ ತೆಗೆದಿರ್ತಾರೆ ಇಂಥ ಹೆಣ್ಮಕ್ಳು. ಇಲ್ರಿ, ಆ ಥರ ಎಲ್ಲ ಏನು ಉದ್ದೇಶ ಇಲ್ಲ ನನಗೆ. ಇನ್ನೇನು ಮನ್ಯಾಗ ಕುಂದ್ರದೇನು, ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಷ್ಟಕ್ಕೆ ಹುಡುಗರು ದೊಡ್ಡೋದವಲ್ಲ ಇವಾಗ, ಇನ್ನು ಸಣ್ಣವದವ. ಹಂಗಿದ್ದಿದ್ರೆ ನಾನೇ ಹೋಗ್ಲೆ ಅಂತಿದ್ದೆ ನೀವು ಹೇಳಿದ್ರನ್ನ. ಇರ್ಲಿ ತಗೋರಿ, ಏನಾಗಲ್ಲ, ನಾನು ಬರ್ತಾನೆ, ಕೆಲಸ ಮಾಡ್ತಾನೆ. ಅಷ್ಟಕ್ಕೂ ಗೌಂಡಿ ಕೆಲಸ ಮಾಡಕ್ಕೆ ಹೋಗಿರ್ತಾರಲ್ಲ, ಅವ್ರ ಜೊತೆ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರೆ. ಅವರೆಲ್ಲ ಎಷ್ಟು ಸಣ್ಣ ಪಾಪುಗಳು ಕರ್ಕೊಂಬಂದು ಕೆಲಸ ಮಾಡ್ತಿರ್ತಾರೆ. ಮನೆ ಬಿಟ್ಟು ಬಂದು ಸಹಿತ ಕೆಲಸ ಮಾಡ್ತಿರ್ತಾರೆ. ಅವ್ರು ನೋಡಿದೆ ಅಂದ್ರೆ ನಮ್ದೇನು ಅದಕ್ಕಿಂತ ಕಡೆನಾ? ಈಗ ಹೆಚ್ಚಿಗೆ ಮಾತಾಡಬೇಡ, ಹೇಳೇನಿಲ್ಲ ನೀ ಕೆಲ್ಸಕ್ಕೆ ಹೋಗಂತಂದು. ಸುಮ್ಮನೆ ಹೋಗ್ತಾ ಇರ್ಬೇಕು ಈಗ ನೀನು ಅಷ್ಟೇ. ಮಕ್ಕಳನ್ನ ಎಲ್ಲ ನೋಡ್ಕೊಂತಾನೆ, ಅವ್ರು ಎಡಬಲ್ಲ ಬರಕ್ಕೆ ಹೋಗ್ಬೇಡ ನೀನು. ರೆಡಿ? ಛೇ, ಏನಾತಪ್ಪ ಈ ಹುಡುಗಿಗೆ? ಮೊದಲೆಲ್ಲ ಕೂಲಿ ಬಸ್ಸು ತಲೆ ಆಡಿಸ್ದಂಗೆ ಆಡ್ಸಕ್ಕೆ ಏನಾರ ಹೇಳಿದೆ ಅಂದ್ರೆ ಆತರ ಎತ್ತೀರ, ಹ್ಞೂ ಎತ್ತೀರ ಅನ್ನಕ್ಕಿ. ಈಗ ಯಾಕೆ ಇಷ್ಟು ವಿರುದ್ಧ ಮಾತಾಡಕತ್ತಾಳಕ್ಕಿ? ಯಾರು ಏನಾರ ಹೇಳ್ಕೊಟ್ಟಿಗಿಟ್ಟಾರ ಏನಿಕ್ಕಿಗೆ? ಒಂದು ತಿಳಿವಲ್ದು, ಏನು ಮಾಡ್ಬೇಕು ಏನು? ಛೇ, ಏನಪ್ಪ ಇದು ಕರ್ಮದ ಹಾದಿ. ಯವ್ವ, ನೀ ಅನ್ಕೊಂಡಂಗೆ ಹಾಗೆಲ್ಲ ಏನಿಲ್ಲ ಬಿ. ಆಕಿ ಅವ್ರ ಮಾತು ಕೇಳೋಂತಕಿನೂ ಅಲ್ಲ. ಆಕಿಗೆ ಕಲ್ತಾನೆ ಅನ್ನೋದು ದಿಮಾಕು ತೋರಿಸ್ಕೋಬೇಕಲ್ಲ. ನಾಲ್ಕು ಮಂದ್ಯಾಗ ನಾನು ಕೆಲಸ ಮಾಡ್ತೀನಿ ಇಂತಲ್ಲಿ ಹೋಗ್ಕನಿ ಅಂತಂದು ಅದಕ್ಕಷ್ಟು ದಿಮಾಕ್ ಮಾಡಾಕತ್ತಾಳ ಆಕಿ. ಹೋಗ್ಲಿ, ಎಷ್ಟು ದಿವಸ ಹೋಗ್ಕಳ ನೋಡ್ತೇನೆ ನಾನು. ಅಲ್ಲ ವಿನಯ್, ಸಿಟ್ಟಿನ ಕೈಯಾಗ ಆಕಿಗೆ ಅಂದ್ಬಿಟ್ಟು ನೀ ಕೆಲ್ಸಕ್ಕೆ ಹೋಗೋ ಮಕ್ಕಳು ನಾನು ನೋಡ್ಕೊಂತಾನೆ ಅಂತಂದು. 2-3 ಆಫೀಸು ಹೆಂಗೆ ಮೇಂಟೈನ್ ಆಕತಿ ನಾನು ಒಬ್ಬನಿಗೆ? ನೀ ಅದಿ ಅಂತಂದು ನಾನು ಮತ್ತೊಂದು ಬ್ರಾಂಚ್ ಓಪನ್ ಮಾಡೀನಿ. ಗೊತ್ತೈತಿಲ್ಲ ನಿನಗೆ ಅದರ? ಹೆಂಗೆ ಹಿಂಗೆ ಮಾಡಿದ್ರೆ ನೀನು?
ಸ್ವಲ್ಪ ಸಮಾಧಾನಾಗಿ ಹೇಳಿದ್ರೆ ಅವ್ರು ಅವರಪ್ಪನ ಕರೆಸಿ ಒಟ್ಟು ಮಾತಾಡಿದ್ದೆ ಅಂದ್ರೆ ಯಾಕೆ ಸಮಾಧಾನ ಹಾಕಿದ್ಲ ಏನು ಹಾಂ ಏನಿತ್ತು ಹರ್ಕತ್ ನಿನಗೆ ಈಗ ಹೊಡೆದು ಹೋಗಿ ಕೆಲ್ಸಕ್ಕೆ ಅಂತಂದು ಹೇಳೋವಂಥದ್ದು ಆದರೂ ಯಾಕೆ ಅತಿ ಆತಪ್ಪ ನಿಂದು ಮತ್ತೇನು ಮಾಡ್ಬೇಕು ಬಿಡಪ್ಪ ತಲೆ ಕೆಟ್ಟು ಹೋತ್ ನನಗೆ ಹೇಳಿ 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 ಅದಕ್ಕೆ ಒಂದೇಟು ಹೊಡೆದೆ ಏನು ತಪ್ಪಾತು ಇರ್ಲಿ ಬಿಡು ಬರಲಿ ನಮ್ಮ ಮಾವ ಅತ್ತಿ ಹೇಳ್ತೇನೆ ನಾನೆಲ್ಲ ಸರಿ ತಗೋ ಅಪ್ಪಾಜಿ ಆಫೀಸಿಗೆ ಟೈಮ್ ಆಕತ್ತೆ